ಅದರಿಂದ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಅಂತೇಳಿ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗುವುದಿಲ್ಲ. ಅರ್ಥ ಆಯ್ತಾ? ಈಗ ಆಯ್ತಪ್ಪ, ಅವರು ಬೇಡ ನಾವು ರದ್ದು ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಲಿ. ನಾವು ಎಲೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಬೇಕಾದ್ರೆ ಅವ್ರು ಹೇಳಿ, ಯಾರು ಬೇಡ ಅಂತಾರೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಕೊಡಬೇಕಲ್ಲ. ಲೆಟ್ ದೇ ಡಿಕ್ಲೇರ್, ನಾನು ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನಮ್ಮ ಪಾರ್ಟಿ ಈ ಗ್ರೇಟರ್ ಬೆಂಗಳೂರಿಗೆ ನಮ್ಮದು ವಿರೋಧ ಇದೆ, ನಾವ್ಯಾರು ಕೂಡ ಎಲೆಕ್ಷನ್ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ. ಭಾಳ ಸಂತೋಷ, ನಾನು ವೆಲ್ಕಮ್ ಮಾಡ್ತೀನಿ. ಸದಸ್ಯರೇ ಆಗಲ್ಲ, ಮೆಂಬರ್ಸ್ ಆಗಲ್ಲ, ನಾನು ಮೆಂಬರ್ಸೇ ಆಗೋದಿಲ್ಲ ಅಂತೇಳಿ ಅವ್ರು ತೀರ್ಮಾನ ಮಾಡ್ಕೊಳ್ಳಿ. ಸಭೆಗೆ ಬರೋಕ್ಕಾಗಲ್ಲ ಅನ್ನೋರು, ನಾನು ರದ್ದು ಮಾಡ್ತೀನಿ ಅನ್ನೋರು ಹಿಂದೆ ಅಲ್ಲೆಲ್ಲೋ ಇದರಲ್ಲಿ ಜಮ್ಮು ಕಾಶ್ಮೀರಲ್ಲಿ ಪಾರ್ಟಿಗಳೆಲ್ಲ ಬೈಕಾಟ್ ಮಾಡ್ತಿದ್ರು, ಹಂಗೆ ಅವ್ರು ಬೈಕಾಟ್ ಮಾಡಲಿ. ಅಭಿವೃದ್ಧಿ ಬಗ್ಗೆ ಅದು ಕೆಲವರು ಒಂದಿಬ್ಬರು ಮಿನಿಸ್ಟರ್ಸ್ಗೆ, ಕೆಲವ್ರಿಗೆ ಬೆಳಗಾಮಲ್ಲಿ ಇದರಲ್ಲಿ ಹಾಸನಲ್ಲಿ ಇದು ದೇವಸ್ಥಾನದ ಒಂದು ಪ್ರಾರಂಭದ ಕಾರ್ಯಕ್ರಮ ಇತ್ತು. ನಮ್ಮ ಬೈರ್ದಿ ಸುರೇಶ್ ಅವರಿಗೆ ಸ್ವಲ್ಪ ಆಪರೇಷನ್ ಆಗಿದೆ. ಇನ್ನೊಂದು 3-4 ಜನ ಕೆಲವು ಬಂದಿಲ್ಲ ಅಷ್ಟೇ. ಮಿಕ್ಕಿದವರು ಅಪೋಸಿಷನ್ ಪಾರ್ಟಿಯವ್ರು ಬಂದಿಲ್ಲ ಅಷ್ಟೇ, ಅದು ಬಿಟ್ಟರೆ ಮಿಕ್ಕಿದವರೆಲ್ಲ ಬಂದಿಲ್ಲ. ಕೆಲವರು ನಾಮಿನೇಟೆಡ್ ಮೆಂಬರ್ಸ್ದು ಒಂದು ಸ್ಮಾಲ್ ಅಮೆಂಡ್ಮೆಂಟ್ ಆಗಿತ್ತು. ಅವರು ವೋಟರ್ ಲಿಸ್ಟ್ ಬಗ್ಗೆ ನಾನು ಇವತ್ತು ಡಿಸಿಷನ್ ತೊಗೊಂಡಿದ್ದೀನಿ. ಯಾರು ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ, ಯಾರು ಇಲ್ಲಿ ವೋಟನ್ನು ಬೆಂಗಳೂರು ನಗರದಲ್ಲಿ ಇಟ್ಕೊಂಡಿದ್ದಾರೆ, ಅವರು ಕೂಡ ವೋಟ್ ಕೊಡಬೇಕು. ಈಗ ಸುಧಾಮೂರ್ತಿಯವರು ಅವ್ರು ನಾಮಿನೇಟ್ ಮಾಡಿದ್ದಾರೆ, ಅವ್ರು ಬೆಂಗಳೂರು ನಗರದಲ್ಲಿ ವೋಟ್ ಇದ್ದಾರೆ, ಅವ್ರನ್ನೂ ಕೂಡ ಮುಂದಕ್ಕೆ ಮೆಂಬರ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ಅಮೆಂಡ್ಮೆಂಟ್ ಸೈನ್ ಹಾಕಿದ್ದೀನಿ. ಮತ್ತು ನಮ್ಮ ಸುಧಾಕರ್ ಅವರು MP ಅವರು ಕೂಡ ಈ ಭಾಗದಲ್ಲಿ ಒಂದು ಏರಿಯಾ ಅವ್ರಿಗೂ ಸೇರ್ತದೆ. ಯಾರು ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡುವಂಥದ್ದು. ಯಾರ್ಯಾರ್ದು ವೋಟ್ ಇಲ್ಲಿದೆ ಬೆಂಗಳೂರು ನಗರದಲ್ಲಿ ಅವ್ರನ್ನೆಲ್ಲರೂ ಕೂಡ GBAಗೆ ಮೆಂಬರ್ ಮಾಡ್ಕೊಳ್ಬೇಕು ಅಂತ ತೀರ್ಮಾನವನ್ನು ನಾಳೆ ಬೆಳಗ್ಗೆ ಮಾಡಿದ್ವಿ. ಏನು ಹೇಳಿ? ಅದಕ್ಕೆಲ್ಲ ಬೇರೆ ರೂಲ್ಸು ಫ್ರೇಮ್ಸ್ ಎಲ್ಲ ನಾವು ಮಾಡಿದ್ದೀವಿ. ಅದು ಬೇರೆ ಟೈಮಲ್ಲಿ ನೀವು ತಿಳಿಸ್ತೀನಿ. ಒಂದು 2 ವರ್ಷದಲ್ಲೇ ಕಟ್ಟಡನ ಕಟ್ಟಲಿಕ್ಕೆ ನಾವೆಲ್ಲ ವ್ಯವಸ್ಥೆನ ಮಾಡ್ತೀವಿ. ಆ ವಾರ್ಡ್ ಡಿಲಿಮಿಟೇಷನ್ ನನ್ನ ಕೆಲಸ ಅಲ್ಲ, ಅದಕ್ಕೆ ಒಂದು ಸಪ್ರೇಟ್ ಆದಂಥ ಒಂದು ಆಯೋಗ ಇದೆ. ಆಯೋಗದವರು ಅದನ್ನು ಮಾಡ್ತಾರೆ. ಅವರು ಮಹೇಶ್ವರ ರಾವ್ ನೇತೃತ್ವದಲ್ಲಿ ಒಂದು ಆಯೋಗ ಸಮಿತಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ಸರ್ಕಾರ ಆಗಲಿ ನಾವಾಗಲಿ ಅದರಲ್ಲಿ ಭಾಗಿಯಾಗುವುದಿಲ್ಲ. ನನಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮುಖ್ಯ ಅಲ್ಲ, ಜನರ ಕೈಗೆ ಅಧಿಕಾರ ಕೊಡಬೇಕು. 368 ಈಗ ವಾರ್ಡ್ಗಳಾಗಿದೆ. ಹೊಸ ನಾಯಕರುಗಳು ಒಂದು 750 ಜನ ಉಟ್ಕೊಳ್ತಾರೆ, ಗೆಲ್ಲವರು ಸೋಲವರೆಲ್ಲ. ನನಗೆ ಹೊಸ ನಾಯಕರುಗಳನ್ನು ಬೆಂಗಳೂರು ನಗರಕ್ಕೆ ಸೃಷ್ಟಿ ಮಾಡಬೇಕು, ಸೇವೆ ಮಾಡೋರನ್ನ ಹೊಸದಾಗಿ ಹುಟ್ಟಾಕಬೇಕು ಅನ್ನೋದು ನನ್ನ ಆಸೆ. ಆ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ 75ನೇ ತಿದ್ದುಪಡಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ. 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಸಿಗ್ತದೆ. 5,000 ವಾರ್ಡ್ ಕಮಿಟಿ ಮೆಂಬರ್ಸ್ ಆಗ್ತಾರೆ. 5,000 ವಾರ್ಡ್ ಸಮಿತಿ ಮೆಂಬರ್ಸ್ ಇರ್ತಾರೆ ಮುಂದೆ. $30-40 ಕೂಡ ಪ್ಲಾನು, ಆಕ್ಯುಪೈ ಸರ್ಟಿಫಿಕೇಟು ನಿನ್ನೆ ಕ್ಯಾಬಿನೆಟಲ್ಲಿ ಎಕ್ಸಂಪ್ಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮುಂದಕ್ಕೆ ಲೀಗಲ್ ಆಗಿ ಕೆಲವು ವಿಚಾರಗಳನ್ನು ಕಾನೂನು ಚೌಕಟ್ಟಿನಲ್ಲೇ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದೀವಿ. ಮಿಕ್ಕಿದ್ದು ಬೇರೆ ವಿಚಾರಗಳನ್ನು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಲೀಗಲ್ ಟೀಮ್ಗೆ ನಾವು ಹೇಳಿದ್ದೇವೆ. ಏಕೆಂದರೆ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಇರೋದ್ರಿಂದ ಭಾಳ ಗಮನದಲ್ಲಿ ಇಟ್ಕೊಂಡು ನಾವು ಕೆಲವು ತೀರ್ಮಾನವನ್ನು ಮಾಡಬೇಕಾಗಿದೆ. ಅದು ನೆಕ್ಸ್ಟು ಈಗ ಒಂದು 3-4 ದಿನದಲ್ಲೇ ಅವರ ಅಭಿಪ್ರಾಯನ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ತಾರೆ.